ನಾವು ಈ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ ನಮ್ಮ ನಿಡ್ಗಲ್ ಹೋಬಳಿಯಲ್ಲಿ ನಾವು ಸಿಕೆಪುರ ಗ್ರಾಮದಲ್ಲಿ ಒಂದು FNS ಅಂದರೆ ಪೌಷ್ಟಿಕ ಮತ್ತು ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಈ ಒಂದು ಉದ್ದಂಡಪ್ಪನಪಾಳ್ಯ ಗ್ರಾಮದಲ್ಲಿ ತೊಗರಿ ಬೆಳೆ ಇಳುವರಿ ಹೆಚ್ಚಿಸಲು ರೈತರಿಗೆ ಸಲಹೆಗಳು. ತೊಗರಿ ಬೆಳೆಯ ಇಳುವರಿ ಹೆಚ್ಚಿಸಲು ರೈತರು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೃಷಿ ಇಲಾಖೆ ಹಲವಾರು ಸಲಹೆಗಳನ್ನು ನೀಡಿದೆ. ತೊಗರಿ ಬೇಸಾಯ ಕೈಗೊಂಡಿರುವ ರೈತರು ಸಲಹೆಗಳನ್ನು ಪಾಲಿಸುವ ಮೂಲಕ ಹೆಚ್ಚಿನ ಇಳುವರಿ ಜೊತೆಗೆ ಲಾಭವನ್ನು ಪಡೆಯಬಹುದಾಗಿದೆ. ಪಾವಗಡ ತಾಲ್ಲೂಕು ನಿಡಗಲ್ ಹೋಬಳಿ ವ್ಯಾಪ್ತಿಯ ಸಿಕೆಪುರ ಗ್ರಾಮ ಪಂಚಾಯಿತಿ ಉದ್ದಂಡಪ್ಪನಪಾಳ್ಯ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ತೊಗರಿ ಬೆಳೆಗಾರರಿಗೆ ತಾಂತ್ರಿಕ ಸಹಾಯಕ ಅಧಿಕಾರಿ ಬೀರೇಂದ್ರ ಬಾಬು ರವರು ಮಾತನಾಡುತ್ತಾ 2024-25ರ ಸಾಲಿನಲ್ಲಿ FNS ಪೌಷ್ಟಿಕ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಗಾಲದ ಶೇಂಗಾ 8 ಸಾಲು ಜೊತೆಗೆ 2 ಜೋಡಿ ಸಾಲು ತೊಗರಿ ಬಿತ್ತನೆ ಮಾಡಿದ 60 ದಿನಗಳ ನಂತರ ತೊಗರಿ ಕುಡಿಯನ್ನು ಚಿಗುಟುವುದರಿಂದ, ಕಟ್ಟು ಮಾಡುವುದರಿಂದ ನಮಗೆ ಗಿಡದ ಕವಲುಗಳು ಹೆಚ್ಚು ಹೊಡೆಯುತ್ತವೆ, ಹೂವುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಹಾಗೂ ಬೆಳೆಯ ಇಳುವರಿ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು 60 ದಿನಗಳ ನಂತರ ಕಡ್ಡಾಯವಾಗಿ ಕುಡಿಯನ್ನು ಚಿಗುಟಿ ಉತ್ತಮ ಆದಾಯವನ್ನು ಗಳಿಸಿ. ರೈತರು ಹೆಚ್ಚಿಗೆ ಬೆಳೆಯುವಂತ ಸಂದರ್ಭದಲ್ಲಿ ಕೂಲಿಗಾರರ ಅಭಾವವಿರುವುದರಿಂದ ಹೊಸದಾಗಿ ಯಂತ್ರ ಬಂದಿದೆ, ಅದರ ಸಹಾಯದಿಂದ ಹೆಚ್ಚಿನ ಬೆಳೆ ಇಳುವರಿಯನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಸಿಕೆಪುರ ಗ್ರಾಮದ ರವಿ ಎನ್ನುವ ರೈತನೊಬ್ಬ ಮಾತನಾಡಿ, ನಮ್ಮ ಅಧಿಕಾರಿಗಳಾದ ಬೀರೇಂದ್ರ ಬಾಬು ರವರ ಸಲಹೆಯಂತೆ ಇಂದು ನಮ್ಮ ಜಮೀನಿನಲ್ಲಿ ಚಿಗುಟುವ ಯಂತ್ರದ ಮೂಲಕ ಪ್ರತಿಯೊಬ್ಬ ರೈತರ ಗಮನಕ್ಕೆ ತಂದು ಪ್ರಾರಂಭಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರು ಹನುಮಂತರಾಯಪ್ಪ, ನಾರಾಯಣಪ್ಪ, ದೇವರಹಟ್ಟಿ ಗ್ರಾಮದ ಚಿತ್ತಪ್ಪ, ಉದ್ದಂಡಪ್ಪನಪಾಳ್ಯದ ಶಿಲ್ಪಾ, ಗಂಗರತ್ನಮ್ಮ, ರತ್ನಮ್ಮ, ಚಿನ್ನಸಾಗರದಹಟ್ಟಿ ಚಿತ್ತಯ್ಯ, ಬಾಲಣ್ಣ, ಸಿಕೆಪುರ ಹನುಮಂತರಾಯಪ್ಪ ಇನ್ನೂ ಅನೇಕ ರೈತರು ಭಾಗವಹಿಸಿದ್ದರು. ವರದಿ ನಾಗರಾಜು, ದೇವರಹಟ್ಟಿ. FNS ಅಂದರೆ ಪೌಷ್ಟಿಕ ಮತ್ತು ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಈ ಒಂದು ಸಿಕೆಪುರ ಗ್ರಾಮದಲ್ಲಿ ಒಂದು 8 ಸಾಲು ಶೇಂಗಾ ಹಾಗೂ 2 ಸಾಲು ಜೋಡಿ ಸಾಲು ತೊಗರಿಯನ್ನು ನಾವು ಬಿತ್ತನೆ ಮಾಡಿಸಿದ್ವಿ. ಆ ಒಂದು ಬಿತ್ತನೆ ಮಾಡಿಸಿರುವಂತಹ ತೊಗರಿ ಬೆಳೆಗೆ ಇಂದಿನ ಅಂದರೆ ಒಂದು 60 ದಿನ ಇವತ್ತು ನಾವು ಬಿತ್ತನೆ ಮಾಡಿಸಿ 60 ದಿನ ಈಗ ತೊಗರಿ ಆಗಿದೆ. ಈ ಒಂದು 60 ದಿನ ತೊಗರಿ ಆಗಿರುವಂಥ ಬೆಳೆಗಳಿಗೆ ನಿಪ್ಪಿಂಗ್ ಅಂತ ಕರೀತಾರೆ, ಅಂದರೆ ಕುಡಿಯನ್ನು ಚಿವುಟುವಿಕೆ ಅಂತ ಕರೀತಾರೆ. ಸೊ ಅದನ್ನು ಕುಡಿಯನ್ನು ನಾವು ಇವತ್ತು ಚಿವುಟಿಸುವಂಥ ಕೆಲಸ ಈ ಒಂದು ರೈತರ ತಾಕಿನಲ್ಲಿ ನಾವು ರೈತರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಕುಡಿಯನ್ನು ಏನು ಚಿವುಟ್ಕೊತೀವಿ, ಆ ಕುಡಿಯನ್ನು ಚಿವುಟಿದಾಗ ಕವಲುಗಳು ಜಾಸ್ತಿ ಆಗುತ್ತೆ. ಈಗ ಇದು ತೊಗರಿ ಬೆಳೆ ಅಂತ ಹೇಳಿದ್ರೆ ನಿಮಗೆ ಕುಡಿಯನ್ನು ಈ ಥರ ಚಿವುಟ್ಕೊತೀವಿ ನಾವು. ಕುಡಿಯನ್ನು ಚಿವುಟಿದಾಗ ಈ ಥರ ಬುಷಸ್ ಟೈಪು ಜಾಸ್ತಿ ಬರುತ್ತೆ, ಕವಲು ಜಾಸ್ತಿ ಹೊಡಿತವೆ ತೊಗರಿ ಬೆಳೆಯಲ್ಲಿ. ಅವಾಗ ಏನಾಗುತ್ತೆ, ಎಲ್ಲ ಕವಲಲ್ಲೂ ಕೂಡ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೂಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ನಿಮಗೆ ಕಾಯಿ ಕಚ್ಚುವಂಥ ಜಾಸ್ತಿ ಆಗುತ್ತೆ. ಹಾಗಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಈಗ 10 ಗಿಡದಲ್ಲಿ ಬರುವಂಥ ಇಳುವರಿ ಕೇವಲ ಒಂದೇ ಗಿಡದಲ್ಲಿ ಬರುತ್ತೆ ಈ ಥರ ಕುಡಿ ಚಿವುಟೋದ್ರಿಂದ. ಅವಾಗ ಏನಾಗುತ್ತೆ, ಈ ಥರ ಹಳ್ಳುಕೊಂಡಿದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗಿ ಕಾಯಿ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಾವು ತೊಗರಿಯನ್ನು ಹಾಕಿರುವಂಥ ರೈತರು ಒಂದು 50ರಿಂದ 65, 70 ದಿನದೊಳಗಾಗಿ ಕುಡಿಯನ್ನು ಚಿವುಟಿಕೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಮಾಡೋದ್ರಿಂದ ನಿಮಗೆ ಇಳುವರಿ ಸಂಖ್ಯೆ ಜಾಸ್ತಿ ಆಗುತ್ತೆ. ತೊಗರಿಯಲ್ಲಿ ಇಳುವರಿ ಜಾಸ್ತಿಯಾಗಿ ನಿಮಗೆ ಲಾಭದಾಯಕವಾಗಿ ನಿಮಗೆ ಕಡಿಮೆ ಖರ್ಚಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇತ್ತು ನಮಗೆ ಈಗ ಕೂಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಜಾಸ್ತಿ ನಾನು 5 ಎಕರೆ ಹಾಕಿರ್ತೀನಿ, 10 ಎಕರೆ ಹಾಕಿರ್ತೀನಿ, ನಮಗೆ ಕೂಲಿಯರ್ ಸಿಗಲ್ಲ, ಕಳೆ ತೆಗಿಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಮಿಷಿನ್ ಬರುತ್ತೆ, ಇಲ್ಲೇ ಇದೆ ಮಿಷಿನ್ ಅದು. ಸೊ ಈ ಮಿಷಿನ್ನ ನಾವು ಸಹಾಯದಿಂದ ಏನು ಮಾಡ್ಬೋದು, ಸುಮಾರು ಒಂದು ದಿನದಲ್ಲಿ 10 ಎಕರೆವರೆಗೂ ಕೂಡ ನಾವು ಇದನ್ನು ಈ ಮಿಷಿನ್ ಸಹಾಯದಲ್ಲಿ ಮಾಡ್ಕೋಬೋದು. ಕೇವಲ ಬರೀ ನಮ್ಮ ಒಂದೇ ಹಾಳಿಂದಲೇ ನಾವು ಇಡೀ ಎಲೆ ಪೂರ್ತಿ ಸ್ಟಾರ್ಟ್ ಮಾಡಿ ಈ ಥರ ಕಟ್ ಮಾಡ್ಕೊತ ಹೋಗ್ತಾ ಇರುತ್ತೆ. ಈ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪ್ರತಿಯೊಂದು ಹೊಲದಲ್ಲಿ ಇದೇ ಒಂದು ಎಷ್ಟು ತುಂಬ ಜಮೀನು ಇರುವಂಥವ್ರು ಅಥವಾ ಅರ್ಧ ಎಕರೆ ಇರುವಂಥವ್ರು ಕೂಡ ಈ ಮುಖಾಂತರ ತಮ್ಮ ಮನೆಯ ಸ್ವಂತ ಆಳುಗಳಿಂದನೇ ಕಡಿಮೆ ಖರ್ಚಿಲ್ದೇ ಕೂಡ ಕುಡಿ ಚಿವುಟಿಕೆ ಮಾಡಿಕೊಂಡು ಉತ್ತಮ ಆದಾಯವನ್ನು ಗಳಿಸ್ಕೋಬೋದು. ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬ ರೈತರು ಕೂಡ ಒಂದು 60ರಿಂದ 70 ದಿನದೊಳಗಾಗಿ ತೊಗರಿ ಬೆಳೆಯಲ್ಲಿ ಕುಡಿಯನ್ನು ಚಿವುಟಿ ಕಡ್ಡಾಯವಾಗಿ ಚಿವುಟಿ ಉತ್ತಮ ಲಾಭದಾಯಕ ಆಗುತ್ತೆ. ನನ್ನ ಹೆಸರು ರವಿ ಅಂತ, ಸಿಕೆಪುರ. ನಮ್ಮ ಬಾಬು ಸಾರು ಈ ಕೃಷಿ ಇಲಾಖೆಯಿಂದ ನಮಗೆ ಹೇಳಿದರು ಈ ಥರ ಮಾಡ್ಬೇಕಂತಂದು. ಆ ಥರ ನಾವು ಈಗ ಎಲ್ಲ ರೈತರಿಗೂ ನಾವು ಎಲ್ಲ ಸೇರಿಬಿಟ್ಟು ಈ ಥರ ಮಿಷಿನಲ್ಲಿ ಕುಡಿ ಜಿಗ್ಟೋದು ಮಿಷಿನಲ್ಲಿ ಈ ಥರ ಮಾಡ್ಕೊಂಡು ಹೋದರೆ ಕ್ಲೀನಾಗಿ ಇಳುವರಿ ಬರುತ್ತೆ, ಅಕ್ಳು ಹೊಡ್ಕೊಂಡು ಚೆನ್ನಾಗಿ ಬೆಳೆ ಇಳುವರಿ ಚೆನ್ನಾಗಿ ಬರ್ತೈತೆ ಅಂತಂದು ಈ ಥರ ಮಾಡ್ಬೇಕಂತಂದು ಹೇಳಿದರು. ಆ ಥರ ಮಾಡೋಕ್ಕೆ ಈಗೆಲ್ಲ ನಾವು ರೆಡಿಯಾಗಿದ್ವಿ. ಮಾಡೋಕ್ಕೆಲ್ಲ ಎಲ್ಲ ರೈತರಿಗೂ ಹೇಳೋಕ್ಕೆ ನಾವು ಹಿಂಗೆ ಹೊಲಕ್ಕೆ ಹೋಗ್ಬಿಟ್ಟು ಎಲ್ಲ ರೈತರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಸರಿ, ಓಕೆ. DNA ನ್ಯೂಸ್, ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.